Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ಬೆಳೆದ ರೈತ ಪಾಲಿಗೆ ಯಾವಾಗಲೂ ಸಿಹಿ ಆಗಬೇಕಿದ್ದ ಮೆಣಸಿನಕಾಯಿ ಈಗ ರೈತರಿಗೆ ಅಕ್ಷರಶಃ ಖಾರವಾಗಿದೆ. 3 ವರ್ಷಗಳಿಂದ 50,000 ರೂಪಾಯಿಗಳಿಂದ 60,000 ರೂಪಾಯಿ ಆಸುಪಾಸಿನಲ್ಲಿದ್ದ ಒಣಮೆಣಸಿನಕಾಯಿ ದರ ಈಗ ಪಾತಾಳಕ್ಕೆ ಕುಸಿದಿದೆ. ಹೀಗಾಗಿ ಮೆಣಸಿನಕಾಯಿ ಬೆಳೆದ ರೈತರು ಮತ್ತು ಬೆಳೆ ದಾಸ್ತಾನು ಮಾಡಿಕೊಂಡಿರುವ ಕೋಲ್ಡ್ ಸ್ಟೋರೇಜ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲೊಂದರಲ್ಲೇ 1 ಲಕ್ಷ ಎಕರೆ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯಲಾಗುತ್ತದೆ. ಈ ವರ್ಷವೂ ಅಷ್ಟೇ ಬಿತ್ತನೆಯಾಗಿದೆ. ಎಕರೆಗೆ 18 ರಿಂದ 20 ಕ್ವಿಂಟಲ್ ಫಸಲು ನಿರೀಕ್ಷೆ ಇತ್ತಾದರೂ ಕಪ್ಪು ಚುಕ್ಕೆ ರೋಗದಿಂದ ಶೇಕಡ 30ರಷ್ಟು ಬೆಳೆ ಹಾನಿಯಾಗಿದೆ. ಸದ್ಯ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ 9,000 ರಿಂದ 15,000 ರೂಪಾಯಿವರೆಗೆ ಬೆಲೆ ಇದೆ. ಸರ್ಕಾರಗಳು ಕನಿಷ್ಠ ಬೆಂಬಲದಲ್ಲಿ ಖರೀದಿ ಮಾಡಬೇಕೆಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಮಳೆಯಿಂದ ಸುಮಾರು ಎಕರೆಗೆ 20 ಕ್ವಿಂಟಲ್ ಮೆಣಸಿನಕಾಯಿ ಬರೋದು ಇವತ್ತು 5 ಕ್ವಿಂಟಲ್ ನಷ್ಟ ಆಗ್ತಾ ಇದೆ. 15 ಕ್ವಿಂಟಲ್ 10 ಕ್ವಿಂಟಲ್ ಬರ್ತಾ ಇದೆ. ಈ ರೀತಿ ನಷ್ಟದಿಂದ ಒಂದು ರೈತರಿಗೆ ಕಷ್ಟದಲ್ಲಿದ್ರೆ, ಇನ್ನೊಂದು ಗಾಯದ ಮೇಲೆ ಬರೆಯದಂಗೆ ರೇಟ್ ಕುಸಿತದಿಂದನೂ ಬಹಳ ರೈತರು ಕಷ್ಟದಲ್ಲಿದ್ದಾರೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ರೈತರು ಮಾರ್ಕೆಟ್ ಸ್ವಲ್ಪ ಸ್ಲೋ ಆಗಿದೆ ಅಂತ ತಂದಿಟ್ಟಿದ್ದಾರೆ. ಅವತ್ತಿನಿಂದ ಇವತ್ತುವರೆಗೂ ಅದು ಮಾರ್ಕೆಟ್ ಪ್ರತಿ ವೀಕು ಸ್ಲೋ ಆಗ್ತಾ ಬಂತು. ಈಗ ನಮ್ಮ ಕೋಲ್ಡ್ ಸ್ಟೋರೇಜ್ ಪರಿಸ್ಥಿತಿಗಳು ಹದಗೆಟ್ಟು ಹೋಗ್ಬಿಟ್ಟವು. ಅದೇ ರೀತಿ ರೈತರು ಬಹಳ ನಷ್ಟ ಆಗ್ಬಿಟ್ಟಾರ. ಇದನ್ನ ಸರ್ಕಾರ ಗಮನ ತಗೋಬೇಕು. ಈ ಸರ್ಕಾರನೇ ಏನೋ ಒಂದು ಮಾರ್ಕೆಟ್ ಚಿಲ್ಲಿ ಎಕ್ಸ್ಪೋರ್ಟ್ ಅವರು ಪ್ರಯತ್ನ ಮಾಡಬೇಕು. ನಮ್ಮ ಕರ್ನಾಟಕ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ರಿಕಮೆಂಡ್ ಮಾಡಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬಹಳ ಅನುಕೂಲ ಮಾಡಿಕೊಡ್ಬೇಕು. ಒಂದು ಆಮೇಲೆ ಇಲ್ಲಿ ಏನಾಯ್ತು, ರೈತರು ಸ್ಟೋರೇಜ್ ಮಾಡುವಾಗ 20,000 ರೂಪಾಯಿ ಇತ್ತು ಗುಂಟೂರು ಮೆಣಸಿನಕಾಯಿ. ಅದು ಬರ್ತಾ ಇವತ್ತು 7,500 ರಿಂದ 9,000 ರೂಪಾಯಿ ಮೆಣಸಿನಕಾಯಿ ಬಂದ್ಬಿಟ್ಟಿತ್ತು. ಅದೇ ರೀತಿ ಬ್ಯಾಡಗಿ ಮೆಣಸಿನಕಾಯಿ 45,000-50,000 ರೂಪಾಯಿ ಬ್ಯಾಡಗಿ ಮೆಣಸಿನಕಾಯಿ ಇತ್ತು. ಅದು ಇವತ್ತು 12,000 ರಿಂದ 13,000 14,000ಕ್ಕೆ ನಿಂತ್ಕೊಂಡ್ಬಿಟ್ಟೈತೆ. ನಾವು ಕೋಲ್ಡ್ ಸ್ಟೋರೇಜ್ನವರು 50% ರೈತಿಗೆ ಫಾರ್ಮರ್ಗೆ ನಾವು ಬ್ಯಾಂಕಿಂದ ಕೀ ಲೋನ್ ಕೊಡ್ಸಿರ್ತೀವಿ. ಆ ಕೀ ಲೋನನ್ನ ಅವರು ಕಟ್ಟಲಿಕ್ಕೆ ಬರ್ತಾ ಇಲ್ಲ ರೈತರು. ಆ ಮಾಲ್ ಮಾರಾಟಕ್ಕೆ ಬರ್ತಾ ಇಲ್ಲ ರೈತರು. ಯಾಕಂದ್ರೆ ಮಾರ್ಕೆಟ್ ಸ್ಲೋ ಐತಿ. ಈಗ ನಾವು ಮಾರಾಟ ಮಾಡಿದ್ರೆ ನಮ್ಗೆ ಲಾಸ್ ಬರುತ್ತೆ, ಅದಕ್ಕೆ ನಾವು ಮಾರಂಗಿಲ್ಲ ಅಂತ ರೈತರು ಇರ್ತಾ ಇದ್ದಾರೆ. ಸೊ ಅದರಿಂದ ಈ ಕೋಲ್ಡ್ ಸ್ಟೋರೇಜ್ ನಮಗೆ ಈಗ ಎಲ್ಲಾ ಕೋಲ್ಡ್ ಸ್ಟೋರೇಜ್ ಅವರಿಗೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಬಹಳ ತೊಂದರೆ ಇದೆ. ಅದೇ ರೀತಿ ಅಲ್ಲಿ ಕೆಲಸ ಮಾಡತಕ್ಕಂತ ಗುಮಸ್ತಗಳಿಗೆ ಕೂಡ ನಾವು ತಿಂಗಳ ಸ್ಯಾಲ್ರಿ ಕೂಡ ಬಹಳ ಕಷ್ಟ ಆಗ್ತದೆ. ಆಂಧ್ರದ ಗುಂಟೂರು, ತೆಲಂಗಾಣ, ವರಂಗಲ್, ಭದ್ರಾಚಲಂನಲ್ಲಿಯೂ ಉತ್ತಮ ಬೆಳೆಯಾಗಿಲ್ಲ. ಹೀಗಾಗಿ ಭವಿಷ್ಯದಲ್ಲಿ ಮೆಣಸಿನಕಾಯಿ ಬೆಳೆ ಏರಿಕೆಯಾಗುವ ನಿರೀಕ್ಷೆಯಲ್ಲಿರುವ ಕೋಲ್ಡ್ ಸ್ಟೋರೇಜ್ ಮಾಲೀಕರು ದಾಸ್ತಾನಿನಲ್ಲಿರುವ ಬೆಳೆಯನ್ನು ಮಾರಾಟ ಮಾಡಿಸಿ ತಮ್ಮ ಪಾಡಿಗೆ ಹಣ ಪಡೆದು ಸಾಲ ತೀರಿಸಿಕೊಳ್ಳುವ ಇರಾದೆಯಲ್ಲಿದ್ದಾರೆ.